ಪಕ್ಷ ನಾಯಕರು ಆಕ್ಟಿವ್ ಆಗಿದ್ದಾರೆ, ಒಳ್ಳೆಯದು ರಾಜ್ಯಕ್ಕೆ. ಯಾಕಂದ್ರೆ ಎಲ್ಲ ಮಲಗಿದ್ರು ಮುಂದು, ಯಾಕಂದ್ರೆ ಅವ್ರದೆಲ್ಲ ಕರ್ಮಕಾಂಡಗಳೆಲ್ಲ ಜನ ತಿರಸ್ಕಾರ ಮಾಡಲಿಕ್ಕೆ ಅದೆಲ್ಲ ಆಗಲಿ. ಈಗ ನೋಡಿ, ಈಗ ಅವರು ಓಡಾಡ್ತಾ ಇದ್ದಾರೆ, ಒಳ್ಳೆಯದು, ಚೂರು ಮುಗಿಸ್ಬೇಕು ಸರ್ಕಾರಕ್ಕೆ, ತಪ್ಪೇನಿಲ್ಲ. ಇಲ್ಲಿ ನೀರಿನ ಸಮಸ್ಯೆ ಆಗಿದ್ದು ಯಾವ ಕಾರಣಕ್ಕಂತ ಗೊತ್ತಿದೆ. ಇಲ್ಲಿ ಸಡನ್ ಆಗಿ ಮಳೆ ಬಂದು ಎಲ್ಲಿಂದ ನೀರು ಬೆಣ್ಣೆತೊರದಲ್ಲಿ ಬರ್ತಾ ಇದೆಯಲ್ಲ, ಅಲ್ಲಿ ಸ್ಲಶಿ ವಾಟರ್ ಬಂದಿರೋದ್ರಿಂದ ಅದು ನೀರು ರಿಸ್ಕ್ ತಗೊಳ್ಬಾರ್ದು ಅಂತ ಅವರು ಪಾಪ ಡೆಫರ್ ಮಾಡಿದ್ದಾರೆ. ಅದೇ ಜಿಮ್ಸಲ್ಲಿ ಆ ಸಮಯದಲ್ಲಿ ಅವರು ಸರ್ಜರಿ ಮಾಡಿದ್ದಾರೆ. ಆಮೇಲೆ ಜಯದೇವದಲ್ಲಿ ಎಲ್ಲ ಹಾಸ್ಪಿಟಲ್ಸ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಕ್ಯಾಟ್ ಲ್ಯಾಬ್ ರನ್ನಿಂಗ್ ಇತ್ತು, ಅಲ್ಲಿ OPD ರನ್ನಿಂಗ್ ಇತ್ತು, ಅಲ್ಲಿ TMT ಇತ್ತು, ಅಲ್ಲಿ ECG ಮಾಡ್ತಾ ಇದ್ರು, ಅಲ್ಲಿ ಅಲ್ಟ್ರಾಸೌಂಡು, ಇಕೋಕಾರ್ಡಿಯೋಗ್ರಫಿ ಎಲ್ಲ ರೆಡಿ ಇದೆ. ಹಾಸ್ಪಿಟ್ಲದ್ದು ಫುಲ್ ಫಂಕ್ಷನಿಂಗೇ ಇತ್ತಲ್ಲ. ನೋಡಿ, ಅವರು ಓಪನ್ ಹಾರ್ಟ್ ಸರ್ಜರಿ ಪಾಪ ಅವರಿಗೆ ಟೆಕ್ನಿಕಲ್ ಆಗಿ ಮಾಹಿತಿ ಇರಲ್ಲ. ಅದು ರಿಸ್ಕ್ ತಗೊಳ್ಬಾರ್ದು, 0 ರಿಸ್ಕ್ ತಗೊಳ್ಬೇಕು ಅಂತ 4 ದಿವಸ ಡೆಫರ್ ಮಾಡಿದ್ದಾರೆ. ಯಾಕಂದ್ರೆ ಇವೆಲ್ಲ ಎಲೆಕ್ಟಿವ್ ಸರ್ಜರೀಸ್, ಯಾವ ಎಮರ್ಜೆನ್ಸಿ ಸರ್ಜರೀಸ್ ಅಲ್ಲ ಇವು. ದಿಸ್ ವಿಲ್ ಬಿ ಆಲ್ ಎಲೆಕ್ಟಿವ್ ಸರ್ಜರೀಸ್. ಹಾಗಾಗಿ ಡೆಫರ್ ಮಾಡಿದ್ದಾರೆ. ನೋಡಿ, ಜಯದೇವ ಅಂತ ಆಸ್ಪತ್ರೆ ಮೇಲೆ ಇವರು ಜನರಿಗೆ, ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ. ಅಂಥದ್ರ ಮೇಲೆ ಇವರು ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ವಿರೋಧ ಪಕ್ಷ ನಾಯಕರಿಗೆ. ಅಲ್ಲಿ ಏನೂ ಲೋಪ ಏನೂ ಆಗಿಲ್ಲ. ನೀರು ಕೊಡೋದ್ರಲ್ಲಿ ಸಡನ್ ಆಗಿ ಮಳೆ ಬಂದಿದ್ದರಿಂದ, ಸ್ಲಶಿ ವಾಟರ್ ಬಂದಿರೋದ್ರಿಂದ ಯಾಕಾಗಿದೆ ಅಂತ ಪತ್ರಕರ್ತರು ಗೊತ್ತಿದೆ. ನಾನೇ ಪರ್ಸ್ನಲಿ ಕೂಡ ವಿಸಿಟ್ ಮಾಡಿದ್ದೀನಿ, ಹಾಗೆ DC ವಿಸಿಟ್ ಮಾಡಿದ್ದಾರೆ. ಅದಕ್ಕೇನು ತೊಂದರೆ ಈಗ. ಅದಕ್ಕೆ ಜಿಮ್ಸಲ್ಲಿ ಅವರು ಯಾವುದು ಡೆಫರ್ ಮಾಡಿಲ್ಲ. ಆಸ್ಪತ್ರೆ ನೋಡಿ, ಇದು ಒಂದು ಅನಿರೀಕ್ಷಿತ ಘಟನೆ. ಏನಂದ್ರೆ ಅಲ್ಲಿ ಬಹಳ ಹೆವಿ ರೇನ್ ಬಂದಿರೋದ್ರಿಂದ ಸ್ಲಶಿ ವಾಟರು ಆ ಏರಿಯಾದಲ್ಲಿ ಅವು ಬಂದಿರಲಿಲ್ಲ. ಫಸ್ಟ್ ಟೈಮ್ ಈ ರೀತಿ ಆಗಿರೋದ್ರಿಂದ ಅದು ಇವರು ರಿಸ್ಕ್ ತಗೊಳ್ಬಾರ್ದು. ನೀರು ಸಪ್ಲೈ ಆಗಿಲ್ಲ ಅಂತಲ್ಲ, ನೀರು ಸಪ್ಲೈ ಇತ್ತು. ಅಲ್ಲಿ ನೀರು ಸಪ್ಲೈನೇ ಇರಲಿಲ್ಲ ಅಂತಂದ್ರೆ ಆಸ್ಪತ್ರೆ ಕ್ಲೋಸ್ ಮಾಡಿದ್ರು. ಅಲ್ಲಿ ಕ್ಯಾಟ್ ಲ್ಯಾಬ್ ನಡೀತಾ ಇತ್ತು, ಅಲ್ಲಿ ಎಲ್ಲ ರೀತಿಯಿಂದ ಪೇಷಂಟ್ ಆಗ್ತಾ ಇತ್ತು. ಬಟ್ ಇವರು, ನಾವು ಇಂಥ ಸಂದರ್ಭದಲ್ಲಿ ನಾವು ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಬೈಪಾಸ್ ಸರ್ಜರಿ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಲಾಂಗ್ ಪ್ರೊಸೀಜರ್ ಸರ್ಜರಿ. ಹಾಗಾಗಿ ಅದರಲ್ಲಿ ನಾವು ಯಾವುದು 0% ರಿಸ್ಕ್ ತಗೊಳ್ಬೇಕು ಅಂತ 4 ದಿನ ಡೆಫರ್ ಮಾಡಿದ್ದಾರೆ. ಇವು ಯಾವ ಎಮರ್ಜೆನ್ಸೀಸ್ ಅಲ್ಲ.